ಮಗು, ಬದಲಾವಣೆ ಹತ್ತಿರದಲ್ಲಿದೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ, ಹೊಸ ಅವಕಾಶ ಹಾಗೂ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಿದ್ಧವಾಗಿದೆ. ಅದನ್ನು ನಿಮ್ಮ ಅಂತರಂಗದಿಂದಲೇ ಅನುಭವಿಸಬೇಕು. ಚಡಪಡಿಕೆ ಅನುಭವಿಸುತ್ತಿದ್ದೀರಾ? ಬದಲಾವಣೆ ಯಾವಾಗ ಆಗುತ್ತದೆ, ಹೇಗೆ ಆಗುತ್ತದೆ ಎಂಬ ನಿಮ್ಮ ಕಾತರದಿಂದ, ತಾಳ್ಮೆಯಿಂದ ಕಳೆದುಕೊಳ್ಳುತ್ತಿದ್ದೀರಾ? ಮುಂದಿನ ಸಂಪೂರ್ಣ ಮಾರ್ಗವನ್ನು ನೀವು ನೋಡಲು ಇಚ್ಛಿಸುವುದಿಲ್ಲ. ಭವಿಷ್ಯದ ಸಂಪೂರ್ಣ ಚಿತ್ರವನ್ನು ನಾನು, ಅಂದರೆ ಈ ವಿಶ್ವವು ನಿಮಗೆ ಇನ್ನೂ ತೋರಿಸಿಲ್ಲ. ನೀವು ಈಗ ನೋಡುತ್ತಿರುವುದು ಕೇವಲ ಒಂದು ಹಂತ ಮಾತ್ರ. ಈ ವಿರಾಮಕ್ಕೆ ಹೆದರಬೇಡ. ಈಗಿನ ಪರಿಸ್ಥಿತಿ ನಿಶ್ಚಲವಾಗಿದೆ. ನೀನು ನಡೆದಂತೆ ಕಾಣಬಹುದು, ಆದರೆ ಇದು ನಕಾರಾತ್ಮಕವಲ್ಲ. ಈ ನಿಶ್ಚಲತೆಯು ನಿಮ್ಮನ್ನು ಸಿದ್ಧಪಡಿಸುವ ನನ್ನ ಒಂದು ಮಾರ್ಗವಾಗಿದೆ. ಈ ತಾತ್ಕಾಲಿಕ ಶಾಂತಿ ನಿಧಾನವಾಗಿ ನಿನ್ನ ಮನಸ್ಸಿನಲ್ಲಿ ಶಾಂತಿ ಮತ್ತು ಪರಿಸ್ಥಿತಿಯನ್ನು ಬಲಪಡಿಸುತ್ತಿದೆ. ಮುಂದೆ ಬರಲಿರುವ ಬದಲಾವಣೆಗೆ ನೀನು ತಯಾರಾಗಿಸಲು ದೇವರು ನೀಡುವ ಅವಕಾಶವಿದು. ಇನ್ನು ಮುಂದೆ ನೀನು ಶಾಂತಿಯನ್ನು ತಂದುಕೊಳ್ಳುತ್ತೀಯ. ವೈಯಕ್ತಿಕ ವಿಚಾರದಲ್ಲಿ ಅಥವಾ ಜೀವನದಲ್ಲಿ ನೀವು ಬದಲಾವಣೆಯ ಹಂತದಲ್ಲಿದ್ದೀರಾ. ಅದು ಹೊಸ ಸಂಬಂಧದಲ್ಲಾಗಿರಬಹುದು, ಮದುವೆಯ ವಿಚಾರದಲ್ಲಾಗಿರಬಹುದು, ಅಥವಾ ನಿಮ್ಮ ಮನೆಯ ಬದಲಾವಣೆಯಲ್ಲಾಗಿರಬಹುದು. ಜೀವನ ಶೈಲಿಯ ಬದಲಾವಣೆ ಕೂಡ ಆಗಿರಬಹುದು. ಎದುರಿಸಲು ಸಿದ್ಧರಾಗಿದ್ದೀರಾ ಎಂದು ನಿಮ್ಮ ಮನಸ್ಸು ಭಾವಿಸುತ್ತಿದೆ. ಆದರೆ ಅದು ಇನ್ನೂ ಸಂಪೂರ್ಣವಾಗಿ ಹೇಗೆ ಬದಲಾವಣೆಯಾಗುತ್ತದೆ ಎಂಬುದು ನಿಮಗೆ ಸ್ಪಷ್ಟವಾಗಿಲ್ಲ. ಈಗಿರುವ ವಿರಾಮವು ನಿಮಗೆ ಸ್ವತಃ ನಿಮ್ಮನ್ನು ಅರಿತುಕೊಳ್ಳಲು, ಶಾಂತ ಭಾವನೆಗಳನ್ನು ಶಾಂತಗೊಳಿಸಲು, ಆತ್ಮವಿಶ್ವಾಸ ಬೆಳೆಸಲು ಸಹಾಯಕವಾಗಿದೆ. ಆತುರವನ್ನು ಪಡಬೇಡ. ಈ ತಾತ್ಕಾಲಿಕ ನಿಶ್ಚಲತೆ ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಹೊಸ ಕೆಲಸ, ಹುದ್ದೆಯಲ್ಲಿ ಏರಿಕೆ, ವ್ಯವಹಾರದಲ್ಲಿ ಬದಲಾವಣೆ ಅಥವಾ ಹಣಕಾಸಿನ ಅವಕಾಶ ಹತ್ತಿರದಲ್ಲಿದೆ. ಆದರೆ ನೀನು ನಡೆಯುವ ದಾರಿ ಇನ್ನೂ ಸ್ಪಷ್ಟವಾಗಿಲ್ಲ. ಇದು ನಿನಗೆ ಕಲಿಕೆ, ಕೌಶಲ್ಯ ಬೆಳೆಸುವುದು. ಅಂದರೆ ನೀನು ಅದನ್ನು ಪ್ಲಾನಿಂಗ್ ಮಾಡಲು ಬಳಸಬೇಕು. ದೇವರು, ಅಂದರೆ ನಾನು ನಿಮಗೆ ಮುಂದಿನ ಹೆಜ್ಜೆಯನ್ನು ತಯಾರಾಗಲು ಸಮಯವನ್ನು ಕೊಡುತ್ತಿದ್ದೇನೆ. ಇದು ವಿಳಂಬವಲ್ಲ, ನಿನ್ನನ್ನು ತಯಾರಿಗೊಳಿಸುವಿಕೆ. ನಿಮ್ಮ ಆತ್ಮ ಹೊಸ ಜಾಗರೂಕತೆಯಲ್ಲಿದೆ, ಆಧ್ಯಾತ್ಮಿಕ ಹಾದಿಯಲ್ಲಿದೆ. ಆಳವಾದ ಶಾಂತಿ ಬರಲು ನೀನು ಸಿದ್ಧವಾಗಬೇಕು. ಆದರೆ ಸಂಪೂರ್ಣವಾಗಿ ಅದರ ಗಮ್ಯಸ್ಥಾನ ಈಗಲೇ ನಿನಗೆ ಕಾಣುವುದಿಲ್ಲ. ನೀನು ಧ್ಯಾನ, ಪ್ರಾರ್ಥನೆ, ನಂಬಿಕೆ ಬಲಪಡಿಸುವ ಹಂತದ ಹಾದಿಯಲ್ಲಿ ಇರಬೇಕು. ನಿಮ್ಮ ಆತ್ಮವನ್ನು ಒಳಗಿನಿಂದ ಬಲಪಡಿಸಬೇಕು. ನಾನು ಈ ವಿರಾಮ ಕೊಟ್ಟಿರುವುದೇ ಅದಕ್ಕಾಗಿ. ನೀವು ಮುಂದೆ ನಡೆಯಬೇಕಾದ ಹಂತಕ್ಕೆ ತಯಾರಾಗುತ್ತಿದ್ದೀರಾ ಎಂದು ಸ್ಪಷ್ಟವಾಗಿ ಕಾಣದಿದ್ದರೂ, ಈ ವಿರಾಮದಲ್ಲಿ ನಿಮ್ಮ ಆತ್ಮಶಕ್ತಿ ಹಾಗೂ ನಿಮಗೆ ಸ್ಪಷ್ಟತೆ ಪಡೆಯುತ್ತೀರಾ. ನೀವು ಅನುಭವಿಸುತ್ತಿರುವ ನೋವುಗಳು, ಅಸಹನೆ, ಏನಾದರೂ ಬದಲಾವಣೆ ಬರಬೇಕು ಅನ್ನೋ ಭಾವನೆಯಲ್ಲಿದ್ದೀರಾ. ಆದರೆ ಮುಂದೆ ಏನಾಗುತ್ತದೆ ಎಂಬ ಸ್ಪಷ್ಟವಾದ ಗೊಂದಲವೂ ಕೂಡ ನಿಮ್ಮಲ್ಲಿ ಇದೆ. ಕೆಲವೊಮ್ಮೆ ಏಕೆ ಎಲ್ಲವೂ ನಿಂತಿದೆ, ಯಾಕೆ ಈ ಅಡೆತಡೆಗಳು ಎನ್ನುವ ಪ್ರಶ್ನೆ ಬರುತ್ತದೆ. ಬದಲಾವಣೆ, ಮಗು, ಹತ್ತಿರದಲ್ಲೇ ಇದೆ. ನೀವು ಪ್ರಾರ್ಥಿಸುವುದು, ಆಶಿಸುವುದು ಬರುತ್ತಿದೆ. ಇದು ಸಂಬಂಧದಲ್ಲಾಗಿರಲಿ ಅಥವಾ ಮದುವೆಯ ವಿಚಾರದಲ್ಲಾಗಿರಲಿ, ನಿನಗೆ ಅದು ಒಂದು ದೊಡ್ಡ ತಿರುವು ಕೂಡ ಸಿಗುತ್ತದೆ. ನೀವು ಧೈರ್ಯ, ನಂಬಿಕೆ ಮತ್ತು ಒಳಶಕ್ತಿಯನ್ನು ಗಮನಿಸಿದ್ದೀರಾ. ನಿಮ್ಮ ಆಲೋಚನೆಗಳು ಎಲ್ಲ ಆಗುತ್ತಿವೆ. ಚಡಪಡಿಸುವಿಕೆ. ನಿಮ್ಮ ವಿಶ್ವಾಸ ಹಾಗೂ ಶಾಂತಿಯನ್ನು ಇಟ್ಟುಕೊಳ್ಳಿ. ಪ್ರಾರ್ಥನೆ ಮತ್ತು ಧ್ಯಾನವನ್ನು ಮುಂದುವರಿಸು. ನಿಮ್ಮ ಹೃದಯದಲ್ಲಿ ಬರುವ ಸೂಚನೆಗಳನ್ನು ನೀನು ಗಮನಿಸಬೇಕು. ನಿಮ್ಮ ಜೀವನದಲ್ಲಿ ಕೆಲ ಸಂಬಂಧಗಳು ಅಥವಾ ಭಯಗಳು, ಕೆಲಸದ ವಿಷಯದಲ್ಲಿ ಅನಾನುಕೂಲವಾಗಿರಬಹುದು. ಅವುಗಳನ್ನು ಹಿಡಿದಿಟ್ಟುಕೊಂಡರೆ ನೀವು ಮುಂದೆ ಬೆಳೆಯಲು ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ನೀನು ಬಿಡುವುದೇ ಉತ್ತಮ.
ನಾವು ಬಿಡುವಾಗ ಅದು ಕಳೆದುಕೊಂಡಂತೆ ನಿಮಗೆ ತೋರುತ್ತದೆ, ಆದರೆ ಸತ್ಯದಲ್ಲಿ ನೀವು ಅದನ್ನು ಬಿಡುವುದರಿಂದ ಹೊಸ ಅವಕಾಶಗಳು ನಿಮಗೆ ಆಶೀರ್ವಾದದ ರೂಪದಲ್ಲಿ ಬರುತ್ತವೆ. ನೀವು ನಿಜವಾದ ಮನಸ್ಸಿನಿಂದ ಮಾಡಿದ ತ್ಯಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಮುಂದಿನ ಬೆಳವಣಿಗೆಗೆ ಅದು ಬೀಜ ಬಿತ್ತಿದಂತೆ ಕೆಲಸ ಮಾಡುತ್ತದೆ. ನೀನು ಯಾವ ಬೀಜವನ್ನು ನೆಡುತ್ತೀಯೋ ಹಾಗೆ ನಿನಗೆ ಫಲ ಸಿಗುತ್ತದೆ. ನೀನು ಮಾವಿನ ಹಣ್ಣಿನ ಬೀಜವನ್ನು ನೆಟ್ಟರೆ ಆ ಮರ ನಿನಗೆ ಸಿಹಿಯಾದ ಮಾವಿನ ಹಣ್ಣು ಕೊಡುತ್ತದೆ. ನೀನು ಬೇವಿನ ಬೀಜವನ್ನು ಬಿತ್ತಿದರೆ ಅದು ಕಹಿಯಾದ ಅನುಭವವನ್ನು ಕೊಡುತ್ತದೆ. ಯೋಚಿಸು, ನೀನು ಯಾವ ಬೀಜವನ್ನು ಬಿತ್ತುತ್ತೀಯಾ ಎಂದು. ಇದೀಗ ಉತ್ತರಗಳನ್ನು ಒತ್ತಾಯಿಸಲು ಹೋಗಬೇಡ. ಏಕೆ ಹೀಗೆ ಆಯಿತು, ಇದು ಯಾವಾಗ ಬದಲಾಗುತ್ತದೆ ಎಂದು ತಲೆಕೆಡಿಸಿಕೊಳ್ಳಬೇಡ. ಎಲ್ಲ ಉತ್ತರಗಳು ತಕ್ಷಣ ನಿನಗೆ ಸಿಗುವುದಿಲ್ಲ. ಸಮಯ ಬಂದಾಗ ನಿನಗೆ ಎಲ್ಲ ಅರ್ಥವಾಗುತ್ತದೆ. ನೀನು ಹೊಂದಿರುವ ಸಂಶಯವನ್ನು, ಗೊಂದಲಗಳನ್ನು, ನೋವುಗಳನ್ನು ನನಗೆ ಶರಣಾಗಿ ಹಸ್ತಾಂತರಿಸು. ನೀವು ಎಲ್ಲವನ್ನೂ ಸ್ವತಃ ನಿಯಂತ್ರಿಸಲು ಯತ್ನಿಸಬೇಡಿ. ನೀವು ಯತ್ನಿಸಿದಾಗ ಕಷ್ಟಕ್ಕೆ ಸಿಲುಕುವಿರಿ. ಹಾಗಾಗಿ ನಾನು ನಿನ್ನ ಜೊತೆ ಇದ್ದೇನೆ. ನನ್ನಲ್ಲಿ ಬೇಡಿಕೋ, ನಾನು ನಿಮಗೆ ಹೊಸದನ್ನು, ಹೊಸ ಅವಕಾಶಗಳನ್ನು ಕೊಡುತ್ತಿದ್ದೇನೆ. ಅನುಭವಿಸಲು ಹೊಸ ಹೃದಯವನ್ನು ಮತ್ತು ನಡೆಸಲು ಹೊಸ ಮಾರ್ಗವನ್ನು ಕೂಡ ನೀಡುತ್ತೇನೆ. ನೀನು ಹಳೆಯದನ್ನು ಬಿಡಬೇಕು. ಹಳೆಯದನ್ನು ಬಿಡಿ, ನಂಬಿಕೆಯಿಂದ ಮುಂದೆ ನಡೆ. ನೀವು ಬಿಟ್ಟಿದ್ದರಿಂದ ನಿಜವಾದ ನಷ್ಟವಾಗುವುದಿಲ್ಲ, ಅದು ಹೊಸ ಆಶೀರ್ವಾದಗಳಿಗೆ ದಾರಿ ಮಾಡಿಕೊಡುತ್ತದೆ. ಉತ್ತರಗಳನ್ನು ಹುಡುಕಲು ಕಷ್ಟವನ್ನು ಪಡಬೇಡ. ನನಗೆ ಒಪ್ಪಿಸು. ನಾನು ನಿಮಗೆ ಹೊಸ ದೃಷ್ಟಿ, ಹೊಸ ಹೃದಯ, ಹೊಸ ಜೀವನ ಮಾರ್ಗವನ್ನು ಕೊಡುತ್ತೇನೆ. ನಿನ್ನ ಜೀವನದಲ್ಲಿ ಕೆಲವು ವಿಷಯಗಳು ನಿಧಾನವಾಗಿ ಸಾಗುತ್ತಿವೆ, ಹಾಗಾಗಿ ನೀನು ತಾಳ್ಮೆಯನ್ನು ಕಳೆದುಕೊಂಡಿದ್ದೀಯ. ಆದರೆ ತಾಳ್ಮೆಯಿಂದ ಇರು. ಈ ಕಾಯುವಿಕೆ ವ್ಯರ್ಥವಾಗುವುದಿಲ್ಲ. ಇದು ನಿನಗೆ ಶಿಕ್ಷೆಯಲ್ಲ. ಈಗಿನ ಅಡೆತಡೆ, ವಿರಾಮ, ಅದು ನಿನಗೆ ಶಿಕ್ಷೆಯಲ್ಲ. ಅದು ನಿನ್ನ ಜೀವನವನ್ನು ನಡೆಸುತ್ತಿರುವ ಪರಿವರ್ತನೆ. ಚಿಟ್ಟೆ ಹಾರಲು ಮೊದಲು ಒಳಗೆ ಇರುವಂತಹ ಹಂತವನ್ನು ಹಾದು ಹೋಗಬೇಕು. ಆ ಸಮಯದಲ್ಲಿ ಅದು ಮೌನವಾಗಿ ಬದಲಾಗುತ್ತಿರುತ್ತದೆ ಹಾಗೂ ಬೆಳೆಯುತ್ತದೆ. ಹಾಗೆಯೇ ನೀನು ಕೂಡ ಹಂತ ಹಂತವಾಗಿ ಬೆಳೆಯುತ್ತೀಯ. ಈ ಕಾಲ ನಿಮ್ಮ ಆತ್ಮವನ್ನು ಬಲಶಾಲಿಯಾಗಿ ಮಾಡುತ್ತಿದೆ. ಭಾರವಾದ ಚಿಂತನೆಗಳು, ದುಃಖಗಳು ಇತ್ಯಾದಿಯಿಂದ ನೀನು ಮನಸ್ಸಿನಲ್ಲಿ ಗೊಂದಲಕ್ಕೆ ಒಳಗಾಗಿದ್ದೀಯ. ಅದನ್ನು ಬಿಟ್ಟು ನಿನ್ನ ಮನಸ್ಸನ್ನು ಹಗುರವಾಗಿಸಿಕೊ. ನೀವು ಶ್ರದ್ಧೆಯಿಂದ ಕಾಯುತ್ತಿದ್ದರೆ ನಿನಗೆ ಕೊನೆಗೆ ಆ ಅಶಾಂತಿಯಿಂದ ಮುಕ್ತವಾಗಿ ಶಾಂತಿ ಸಿಗುತ್ತದೆ. ಹೊಸ ಪ್ರಾರಂಭಕ್ಕೆ ನಾಂದಿಯಾಗುತ್ತದೆ. ಈ ಸಂಪೂರ್ಣ ಹಂತದಲ್ಲಿ ನೀವು ಒಬ್ಬರಲ್ಲ. ನಾನು ನಿಮ್ಮ ಜೊತೆ ನಿಂತು ಕಾಪಾಡುತ್ತಿದ್ದೇನೆ. ಇದು ಶಿಕ್ಷೆಯಲ್ಲ ಮಗು. ವಿಳಂಬವಾಗಿರಬಹುದು, ಆದರೆ ನಿನಗೆ ಹೊಸ ಶಕ್ತಿ ಹಾಗೂ ಹೊಸ ಸ್ವಾತಂತ್ರ್ಯ, ಹೊಸ ಪ್ರಾರಂಭ ಬರಲು ನಾನು ನಿನ್ನನ್ನು ಸಿದ್ಧಪಡಿಸುತ್ತಿರುವ ಸಮಯ. ಬೇಗನೆ ನೀವು ಚಿಟ್ಟೆಯಂತೆ ಹಾರಲು ಸಿದ್ಧರಾಗಿರಿ. ಶುಭೋದಯ. ಶುಭವಾಗಲಿ.